ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಯಾವುದೇ ರೀತಿಯ ಅಡುಗೆ ಎಲ್ಲ ತೋರಿಸೋದಕ್ಕಾಗಲ್ಲ ಇವತ್ತು. ಯಾಕಂತ ಅಂದರೆ ಇವತ್ತೆಲ್ಲ ಫುಲ್ಲು ಕ್ಲೀನಿಂಗ್ ಇದೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಮಾಡಿಕೊಂಡ್ರೂ ಕೂಡ ಇದ್ದೇ ಇರುತ್ತೆ. ಮನೆ ಅಂದ್ರೇ ಹಾಗೆ, ಕೆಲಸಗಳು ಜಾಸ್ತಿ ಇರುತ್ತೆ. ಯಾವುದೇ ಮನೆ ಆಗಲಿ ಕೆಲಸಗಳಿಲ್ಲ ಅಂತ ಅನ್ನೋ ಹಾಗೆ ಇಲ್ಲ. ಮಾಡ್ತಾ ಇರ್ತೀವಿ, ಅಡುಗೆ ಮಾಡ್ತಾ ಇರ್ತೀವಿ, ಊಟ ಮಾಡ್ತಾ ಇರ್ತೀವಿ, ಅಲ್ಲಿ ಸಾಮಾನು ಇಲ್ಲಿ ಸಾಮಾನು, ಆ ಕಡೆ ಈ ಕಡೆ ತರ್ತಾ ಇರ್ತೀವಿ. ಹೀಗೆ ಮನೇಲಿ ಕೆಲಸಗಳು ಜಾಸ್ತಿ ಆಗ್ತಾನೇ ಇರುತ್ತೆ. ಇವತ್ತು ನಾನು ಪಾತ್ರೆಗಳೇ ಜಾಸ್ತಿ ಇದೆ, ಸ್ವಲ್ಪ ಬೆಳಗ್ಕೊಳ್ಳೋದು. ಕರೆಂಟು ಕೂಡ ಸ್ವಲ್ಪ ಹೋಗಿದೆ. ನಾನು ಸೋಪೆಲ್ಲ ತೆಗೆದಿಟ್ಕೊಳ್ತಿದ್ವಿ, ಪಾತ್ರೆಗಳನ್ನೆಲ್ಲ ಬೆಳ್ಕೊಂಬಿಡೋಣ ಅಂತ. ಎಲ್ಲ ಬೆಳಗ್ಗೆ ಒಂದು ಕಡೆ ಈ ಕಡೆ ಜೋಡಿಸ್ಕೊಂಬಿಡ್ತೀನಿ. ಆಮೇಲಿಂದ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಫಸ್ಟು ದೊಡ್ಡ ಪಾತ್ರೆಗಳನ್ನೇ ಬೆಳ್ಕೊಳ್ಳೋದು ಒಳ್ಳೆಯದು. ಇದೆಲ್ಲ ಬೆಳಗ್ಗೆ ತೆಗೆದು ನೀರೆಲ್ಲ ಹಾರಾಕಿ ಒರೆಸ್ಬಿಟ್ಟು ತೆಗೆದಿಟ್ಬಿಟ್ಟು ಇನ್ನು ಮತ್ತೆ ಬೇಕಾದಾಗ ತಗೊಳ್ತೀನಿ. ಆ ಥರ ಮಾಡ್ಕೊಳ್ತೀನಿ. ಅದು ಬೇರೆ ಈಗ ಇನ್ನೊಂದು 2 ದಿನ ಅಮಾವಾಸ್ಯೆ ಬೇರೆ ಬರುತ್ತೆ. ಅಮಾವಾಸ್ಯೆಗೂ ಕೂಡ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಅಲ್ಲ, ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ಇವತ್ತು. ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಗುರುವಾರದ ಪೂಜೆಗೆ ನಾವು ರೆಡಿ ಆಗಬೇಕು. ನೋಡಿ, ಇಷ್ಟು ಪಾತ್ರೆಗಳೆಲ್ಲ ಆಗಿತ್ತು. ನಾನು ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಓಡಾಡ್ತಾ ನಿಂತ್ಕೊಂಡ್ಬಿಟ್ರೆ ಮನೆಗಳಲ್ಲಿ ಕೆಲಸಗಳು ಆಗಿರಲ್ಲ. ನೋಡಿ, ಜಾಸ್ತಿ ಪಾತ್ರೆಗಳು ಆಯಿತು ಅಂತ ಹೇಳಿದ್ರೆ ಬಂದು ಇಲ್ಲಿ ಈ ಥರ ತೊಳೆಯೋದಕ್ಕೆ ಹಾಕ್ಕೊಳ್ತೀನಿ. ನಾನು ಚಿಕ್ಕ ಸಿಂಕ್ ಒಳಗಡೆ ತೊಳೆಯೋಕ್ಕಾಗಲ್ಲ ಅಂತ ಹೇಳಿ ನೋಡಿ, ಪಾತ್ರೆಗಳನ್ನೆಲ್ಲ ಇವಾಗ ಬೆಳಗಿದಾಗಿದೆ, ಇವಾಗೆಲ್ಲ ತೊಳಿಬೇಕು. ಒಂದು ಈ ಕಡೆ ಇಟ್ಕೊಂಡಿದ್ದೀನಿ, ನೀರು ಹೋಗೋದಕ್ಕೆ ಹಾಕ್ಕೊಡ್ತೀನಿ ನಾನು ಒಳಗಡೆಗೆ. ನೋಡಿ, ಇಷ್ಟಿದೆ. ಅಲ್ಲೂ ಒಂದು ಸ್ವಲ್ಪ ತೊಳೆದು ಬಿಟ್ಟು ಬಂದೆ. ನೋಡಿ, ಇದರೊಳಗಡೆಗೆ ಹಾಕ್ಕೊಳ್ತೀನಿ, ನೀರೆಲ್ಲ ಸೋರ್ಕೊಳ್ಳುತ್ತೆ, ಆಮೇಲಿಂದ ತೆಗೆದು ಎತ್ತಿಟ್ಕೋಬೋದು ಅಂತ. ನೋಡಿ, ಇದೆ, ಇಷ್ಟೆಲ್ಲ ತೊಳೆದಿದ್ದಾಯಿತು. ಇನ್ನೂ ಚಿಕ್ಕ ಪುಟ್ಟದೆಲ್ಲ ಇದೆ, ಅದು ಕೂಡ ತೊಳೆದಿಟ್ಕೊಳ್ತೀನಿ ಆಮೇಲಿಂದ. ನೋಡಿ, ಇಷ್ಟಾಯಿತು. ಇನ್ನು ಕೆಲವೊಂದು ಬಾಕ್ಸ್ಗಳೆಲ್ಲ ತೊಳಿಬೇಕು, ಇವಾಗ ತೊಳೆಯೋಣ. ಇನ್ನು ಈ ಬಾಕ್ಸ್ಗಳು ಎಲ್ಲ ತೊಳೆದು ಎಲ್ಲ ಪದಾರ್ಥಗಳನ್ನ ಇದಕ್ಕೂ ಕೂಡ ಹಾಕ್ಕೊಳ್ಬೇಕು. ಇವಾಗೆಲ್ಲ ಇದನ್ನು ಫಸ್ಟು ತೊಳ್ಕೊಳ್ಳೋಣ.
ಕೂಡ ಎಲ್ಲ ಒರೆಸ್ಕೊಂಡಿದ್ದಾಯಿತು, ಡಬ್ಬಗಳು ತೊಳೆದಾಯಿತು, ಪಾತ್ರೆ ತೊಳೆದಾಯಿತು, ಸ್ಟವ್ ಕೂಡ ಕ್ಲೀನ್ ಆಯಿತು. ಇನ್ನೂ ಇದೆ, ಇನ್ನೂ ಮುಗಿಯಲ್ಲ ಈಗಲೇ. ಒಂದೊಂದು ದಿನ ಆ ಥರ ಇರುತ್ತೆ. ಒಂದೊಂದ್ಸಲ ಆ ಥರ ಜಾಸ್ತಿ ಕೆಲಸಗಳಾಗ್ಬಿಡುತ್ತೆ, ಒಂದೊಂದ್ಸಲ ಕೆಲಸಗಳು ಇರಲ್ಲ. ಇನ್ನು ಇದಕ್ಕೆ ಕಟ್ಟುಗಳಿಡಬೇಕು. ಇದು ಒಂದೇ ಆಗಿಬಿಟ್ಟಿತ್ತು ನೋಡಿ, ಒಂದೇ ಆಗ್ಬಿಟ್ಟು ಒಂದೇ ಕಡೆ ಅಡುಗೆ ಮಾಡೋಂಗೆ. ಇದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳೋದು, ಏನಾದರೂ ಚಿಕ್ಕ ಪುಟ್ಟದ ಏನಾದ್ರು ಇದ್ದರೆ ಮಾಡ್ಕೊಳ್ಳೋದು, ಆ ರೀತಿ ಆಗಿತ್ತು. ಇನ್ಮೇಲಿಂದ ಆ ಕಷ್ಟ ಇಲ್ಲ, ಏಕೆಂದರೆ ಇದಕ್ಕೆ ಕಟ್ಟು ಸಿಕ್ಕಿದೆ. ಸಿಟಿಗೆ ಹೋದಾಗೆಲ್ಲ ಮರ್ತು ಬರೋದು, ಕೊನೆಗೂ ಇದನ್ನು ತರಿಸ್ತೇವೆ. ಸುಸ್ತಾಗಿದೆ ಇದು. ಎರಡು ಇಲ್ಲ ಅಂದರೆ ಕೆಲಸ ಆಗಲ್ಲ, ಒಂದರಲ್ಲಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಇದು ಪ್ಲೇಟೆಲ್ಲ ತೊಳೆದಲ್ಲಿ ಇಟ್ಟಿದ್ದೀನಿ, ಇದನ್ನು ತೊಳ್ಕೊಂಡ್ರೆ ಬೆಸ್ಟ್. ಇದು ಹೊಸದು ಯಾವುದೇ ತಗೊಂಡ್ರೂ ಕೂಡ ತೊಳೆದ್ಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು. ಇದು ರೆಡಿ ಆಯಿತು. ಎಷ್ಟು ದಿನ ಆಗಿತ್ತಂದರೆ ಅಷ್ಟು ದಿನ ಆಗಿಬಿಟ್ಟಿತ್ತು. ಈ ಸಲ ಬೇಗ ಹೋಗಿದ ತಕ್ಷಣ ತಗೊಳ್ತಾ ಇದ್ದೆ. ಈ ಸಲ ಏನಾಗಿದೆ ಅಂತಂದರೆ ಅಡುಗೆ ಮಾಡಬೇಕಾದ್ರೆ ನೆನಪು ಮಾಡ್ಕೊಳ್ಳೋದು, ಆಚೆ ಹೋದಾಗ ಮರ್ತೋಗೋದು, ಅದೇ ರೀತಿ ಆಗ್ತಾಯಿತ್ತು. ಇವಾಗ ನಾನು ನೆನಪಾಗಿ ಎಲ್ಲ ಚೀಟಿ ಬರೆದಿಟ್ಕೊಂಡು ಹೋಗಿ ತಗೊಂಡು ಬಂದಿರೋದು ನೋಡಿ. ಇವಾಗ ಪರ್ಫೆಕ್ಟ್, ಎರಡು ಕಡೆ ಬೇಗ ಅಡುಗೆಗಳನ್ನ ಮಾಡ್ಬೋದು. ಇದು ಕೂಡ ಎಲ್ಲ ತೊಳೆದು ಆಗಿದೆ, ನೀರೆಲ್ಲ ಸೋರ್ಕೋಬೇಕು ನೋಡಿ. ಈ ಬಾಕ್ಸ್ಗಳು ಕೂಡ ಹಂಗೆ ಒರೆಸ್ಕೊಂಡು ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಹೀಗೆ ಹಾಕೊಂಡ್ಬಿಟ್ರೆ ದೊಡ್ಡದನ್ನು ತೊಗೊಂಡು ಬಂದು ಅದರಲ್ಲಿ ಬಗ್ಸ್ಕೊಂಡು ದಿನ ಮಾಡೋದು ಅಂದರೆ ಕಷ್ಟ. ಈ ಥರ ಇಟ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ ನೋಡಿ. ಇದರಲ್ಲಿ ಜೋಳದಿಟ್ಟಿದೆ, ರೊಟ್ಟಿ ಯಾವಾಗಲೂ ಮಾಡ್ತಾ ಇರ್ತೀನಲ್ಲ, ಇದರಲ್ಲಿ ಸಕ್ಕರೆ ಇದೆ, ಇದರಲ್ಲಿ ಏನೇನೋ ಕುರ್ಕುರೆ ಏನೋ ತಿಂಡಿಗಳು ಹಾಕಿದ್ದೀನಿ ಈಸಿಯಾಗಿ ಸಿಗುತ್ತೆ ಅಂತ. ಇದರಲ್ಲಿ ಧನಿಯಾನೂ ಅಷ್ಟೇ ನನಗೆ ಈಸಿಯಾಗಿ ಸಿಗ್ತಾ ಇರಬೇಕು. ಇದು ಕೂಡ ಅಷ್ಟೇ, ರೈಸು ಇಷ್ಟು ಇಟ್ಕೊಂಡ್ರೆ ಸಾಕು. ಇಲ್ಲಿ ಸ್ವಲ್ಪ ಗ್ಲಾಸ್ಗಳು ಇನ್ನೂ ಸ್ವಲ್ಪ ಜೋಡಿಸೋದಿದೆ, ಆರೋದಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ಅವತ್ತೇ ನೋಡಿದ್ದೀರಾ. ತಟ್ಟೆ ಸ್ಟ್ಯಾಂಡ್ಗೆ ತಟ್ಟೆಗಳು ಕೂಡ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪಾತ್ರೆ ತೊಳೆದು ಬೆಳಗ್ಗೆ ಎಲ್ಲ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಡಬ್ಬಗಳೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಕೂಡ ಎಲ್ಲ ಪದಾರ್ಥಗಳನ್ನೆಲ್ಲ ಹಾಕಿ ತೆಗೆದಿಟ್ಟು ಒಂದು ಕಡೆಯಿಂದ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದು, ಬೆಳಗ್ಗೆ ಒಂದು ಸಲ ಗುಡಿಸಿದ್ದೆ, ಆದರೂ ಕೂಡ ಮನೆ ಒರೆಸೋವಾಗ ಮಾತ್ರ ಕಸನ ಗುಡಿಸ್ಕೊಳ್ಳೇಬೇಕು. ಕಸ ಗುಡಿಸ್ತೇನೆ ಮನೇನ ಒರೆಸ್ಕೊಳ್ಬಾರ್ದು. ಇವಾಗ ನಾನು ನೀರೆಲ್ಲ ತಂದಿಟ್ಕೊಂಡು ಅದಕ್ಕೆ ಸ್ವಲ್ಪ ಫ್ಲೋರ್ ಕ್ಲೀನರನ್ನು ಹಾಕ್ಕೊಂಡು ನಾನು ಮನೆ ಒರೆಸ್ಕೊಳ್ತೀನಿ. ಅಂಥದ್ದೇನು ಕೊಳೆ ಇರಲ್ಲ, ಆದರೂ ಕೂಡ ಒಂದು ಸಲ ದಿನ ಬಿಟ್ಟು ದಿನ ಒಂದು ಸಲ ಮೋಪ್ ಮಾಡ್ತಾ ಇರ್ತೀನಿ. ಒಂದು ವಾರಕ್ಕೆ 2 ಸಲ ಈ ರೀತಿ ಲೈಸಾಲನ್ನು ಹಾಕ್ಬಿಟ್ಟು ಫ್ಲೋರ್ ಕ್ಲೀನನ್ನು ಹಾಕ್ಬಿಟ್ಟು ನಾನು ಮನೆಯನ್ನು ಒರೆಸ್ಕೊಳ್ತೀನಿ. ಈ ಥರ ಒರೆಸ್ಕೊಳ್ಳೋದ್ರಿಂದ ಯಾವುದೇ ಕೆಳಗಡೆ ಒಂದು ಇರುವೆಗಳಿರ್ಬೋದು ಯಾವುದು ಬರೋದಿಲ್ಲ. ಅದಕ್ಕೆ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಬೇಕು. ಈ ಥರ ನೀಟಾಗಿದ್ದರೆ ಒಳ್ಳೆಯದು.
ಧೂಳಂತೂ ಆಗ್ತಾನೆ ಇರುತ್ತೆ, ಎಲ್ಲ ಮನೆಗಳಲ್ಲೂ ಅಷ್ಟೇ. ಹೊರಗಡೆ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತಲ್ವ, ಧೂಳಾಗ್ತಾನೆ ಇರುತ್ತೆ. ಆದರೆ ಈ ಮನೆಯಲ್ಲಿ ನನಗೆ ಸ್ವಲ್ಪ ಧೂಳು ಕಡಿಮೆ ಇದೆ. ಅಷ್ಟೊಂದು ಕಸ ಇದೆಲ್ಲ ಹಾಕಲ್ಲ, ಯಾಕಂದರೆ ದೊಡ್ಡ ದೊಡ್ಡ ವೆಹಿಕಲ್ಗಳೆಲ್ಲ ಓಡಾಡೋದಿಲ್ಲ ಈ ಕಡೆ. ಅದರಿಂದ ಮನೆ ಸ್ವಲ್ಪ ನಾನು ಹೇಗೆ ರೆಡಿ ಮಾಡ್ತೀನಿ ಹಾಗೆ ಇರುತ್ತೆ. ಮತ್ತು ನಾನೇ ಗಲೀಜು ಮಾಡ್ತಾಯಿರ್ತೀನಿ, ನಾನೇ ಕ್ಲೀನ್ ಮಾಡ್ತಾಯಿರ್ತೀನಿ. ನೋಡಿ ಇಷ್ಟೊಂದೆಲ್ಲ ಕೆಲಸಗಳನ್ನು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ ಇರ್ತೀವಿ. ಎಲ್ಲ ಇಷ್ಟು ಕೆಲಸದ ಮಧ್ಯೆ ನಾವು ಹೊರಗಡೆ ಡ್ಯೂಟಿಗಳಿಗೆ ಹೋಗೋದು ಅಂದರೆ ಬಹಳ ಕಷ್ಟ ಇದೆ. ಅದರಿಂದನೇ ಯೂಟ್ಯೂಬು ನಮಗೆ ಒಂದು ವರವಾಗಿ ಸಿಕ್ಕಿದೆ ಅಂತ ಅನ್ಬೋದು. ಎಲ್ಲರೂ ಸಕ್ಸಸ್ಸನ್ನು ಕಾಣೋದಕ್ಕೆ ಪ್ರಯತ್ನದಲ್ಲಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮನೆಯೆಲ್ಲ ಒರೆಸಿದ್ದು ಕೂಡ ಆಯಿತು. ಎಲ್ಲ ಮನೆಯೆಲ್ಲ ಒರೆಸಿ ಮಾಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಅದನ್ನೇ ವೀಡಿಯೋ ಮಾಡಿಲ್ಲ. ಈಗ ಒಂದೆರಡು ನೀಲಾಜ್ಞೆಗಳಿತ್ತು, ಅದನ್ನು ಕೂಡ ತೊಳ್ಕೊಂಬಿಡೋಣ ಅಂಥೇಳಿ ಬಂದು ಕ್ಲೀನಾಗೆಲ್ಲ ಬೆಳೆದಿತ್ತು. ನೋಡಿ ಎಲ್ಲ ಅರ್ಶಿನ ಕುಂಕುಮ ಬಟ್ಟಲು ಮತ್ತು ಚಿಕ್ಕದು ಆರತಿ ದೀಪಗಳು ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಮುಗಿದ್ರೆ ಇನ್ನು ಬೆಳಗ್ಗೆ ಎದ್ದು ದೀಪ ಹಚ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಈಗ ತುಂಬಾ ಇದೆಲ್ಲ ತೊಳೆದು ರೆಡಿ ಆಯಿತು. ಸ್ನಾನ ಮಾಡ್ಕೊಳ್ದೇನೆ ಇದೆಲ್ಲ ಬೆಳಗ್ಕೊಳಕ್ಕಾಗಲ್ಲ. ಸ್ನಾನ ಮಾಡಿಕೊಂಡು ಎಲ್ಲ ಬೆಳಗಿದೆಲ್ಲ ಮುಗೀತು. ಊಟ ಮಾಡಬೇಕು. ತುಂಬಾ ಹೊಟ್ಟೆ ಹಸಿತಾ ಇದೆ, ತುಂಬ ಲೇಟು ಕೂಡ ಆಗಿದೆ, 3 ಗಂಟೆ ಆಗೋಗಿದೆ. ಕೆಲಸ ಮಾಡಿ ಸುಸ್ತಾಗಿದೆ. ಇವಾಗ ಫಸ್ಟ್ ಊಟ ಮಾಡಿಕೊಂಡು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಇಲ್ಲ ಇಷ್ಟಕ್ಕೆ ಎಂಡ್ ಮಾಡ್ತೀನಿ, ಊಟ ಮಾಡ್ಕೊಂಬರ್ತೀನಿ ಫಸ್ಟ್. ನೋಡಿದ್ರಲ್ಲ ಇವತ್ತು ಬೆಳಗ್ಗೆಯಿಂದ ಎಷ್ಟೊಂದು ಕೆಲಸಗಳಿತ್ತು ಅಂತ. ತುಂಬಾ ಇತ್ತು ಇವತ್ತು. ಒಂದು ಸ್ವಲ್ಪ ಸಾಮಾನುಗಳೆಲ್ಲ ಹಾಕೊಳ್ಳೋದಿತ್ತು, ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ. ಹಸಿಟ್ಟು ಇದೆಲ್ಲ ಜರಡಿ ಹಾಕಿ ಒಂದು ಡಬ್ಬಗಳಿಗೆಲ್ಲ ತುಂಬಿಕೊಳ್ಬೇಕು. ಆ ಒಂದು ಕೆಲಸ ಕೂಡ ಇನ್ನೂ ಮಾಡಿಲ್ಲ ನಾನು, ಅದು ಕೂಡ ಮಾಡ್ಕೊಳ್ಬೇಕು. ಇವಾಗ ಬತ್ತಿಗಳು ಮಾಡ್ಕೊಳ್ಳೋದನ್ನು ಬೇರೆ ವಿಡಿಯೋನೇ ಮಾಡ್ತೀನಿ. ನೋಡಿದ್ರಿ ಅಲ್ವಾ, ಇವತ್ತು ಈ ರೀತಿ ಇತ್ತು ನನ್ನ ಲಾಗು. ಕ್ಲೀನಿಂಗ್ ಲಾಗ್ ಈ ಥರ ಇತ್ತು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿ, ಆಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು.